ನಿಜ ಹೇಳ್ಬೇಕು ಅಂದ್ರೆ ನಾನಿನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ಫುಲ್ ಇಂಪ್ರೆಸ್ ಆಗ್ಬಿಟ್ಟೆ. ಏನ್ ಮಸಲ್ಸ್ ನಿಂದು. ಬಂಟಿ, ಬಾಡಿನ ಸಖತ್ತಾಗಿ ಮೇಂಟೈನ್ ಮಾಡಿದ್ಯಾ. ದಿನ ಜಿಮ್ಗೆ ಏನಾದ್ರೂ ಹೋಗ್ತೀಯಾ? ಅನ್ಕೊಂಡೆ, ಇಲ್ಲ ಅಂದ್ರೆ ಈ ತರ ಬಾಡಿ ಮೇಂಟೈನ್ ಮಾಡಕ್ ಸಾಧ್ಯನಾ? ಚಾನ್ಸೇ ಇಲ್ಲ ಬಿಡು. ಡೈಲಿ 2 times ವರ್ಕೌಟ್ ಮಾಡ್ತೀನಿ, ಮಾರ್ನಿಂಗ್ ಮತ್ತೆ ಈವ್ನಿಂಗ್. ಓ ರಿಯಲಿ? ದಟ್ಸ್ ಗ್ರೇಟ್. ಬಂಟಿ, ನಿನ್ ಬಾಡಿ ಕಬ್ಬಿಣ ತರ ಇದ್ರು ಮನ್ಸು ಮಾತ್ರ ಮಕ್ಕಳ ತರ. ನೀನ್ ಮೇಘಂಗ್ ಕಳ್ಸಿದ ಮೆಸೇಜ್ನೆಲ್ಲ ನೋಡ್ದೆ ಬಂಟಿ. ಎಷ್ಟು ಜೆಂಟಲು, ಎಷ್ಟು ಡೀಸೆಂಟು, ಎಷ್ಟು ಪೊಯೆಟಿಕ್ ಆಗಿದೆ ನಿನ್ ಅಪ್ರೋಚು. ಸ್ವಲ್ಪ ಟ್ರೈ ಮಾಡಿದ್ರೆ ಕನ್ನಡ ಪಿಕ್ಚರ್ಗೆ ಸಾಂಗ್ ಬರಿಬಹುದು ನೀನು. ನಾನು ಆ ಮೆಸೇಜ್ ನೋಡ್ದಾಗೆಲ್ಲ ಹೊಟ್ಟೆ ಉರಿಯೋದು, ನನಗ್ ನಿಂತರ ಬಾಯ್ ಫ್ರೆಂಡ್ ಇಲ್ವಲ್ಲ ಅಂತ. ನಾನ್ ಸುಮಾರು ಸಲ ಕೇಳ್ದೆ ಬಂಟಿನ ಪರಿಚಯ ಮಾಡ್ಕೊಡು ಅಂತ, ಆದ್ರೆ ಇವಳು ಒಪ್ಲೇ ಇಲ್ಲ. ಭಯ ಆಗುತ್ತೆ ಅಂತಾಳೆ. ಅಲ್ಲ ಬಂಟಿ, ಭಯ ಪಟ್ರೆ ಲೈಫನ್ನ ಎಂಜಾಯ್ ಮಾಡಕ್ಕಾಗತ್ತಾ? ನಿಜ ಮಯೂರಿ, ನಿಜ. ಬ್ಯಾಂಗ್ಳೂರಲ್ಲಿ ಇದ್ದಾಗ ಎಷ್ಟು ಮಜಾ ಇರ್ತಿತ್ತು ಗೊತ್ತಾ? ವೀಕೆಂಡ್ ಬಂದ್ರಂತೂ ಮುಗ್ದು ಹೋಯ್ತು. ಹುಡುಗ ಹುಡುಗಿರು ಕಾರ್ ತಗೊಂಡ್ ಸುತ್ತಾ ಇರೋದೆ. ಆ ರಾತ್ರಿಲಿ, ಆ ಕತ್ಲೆಯಲ್ಲಿ ಕ್ಯಾಂಪ್ ಫೈರ್ ಮುಂದೆ ಕೂತ್ಕೊಂಡ್ರೆ ಹೊತ್ತು ಹೋಗ್ತಿದ್ದಿದೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಎಲ್ಲ ಮಿಸ್ ಆಗೋಯ್ತು. ಒಬ್ಬರಿಗೂ ಧೈರ್ಯನೇ ಇಲ್ಲ ಇಲ್ಲಿ. ಹಾಳಾಗ್ ಹೋಗ್ಲಿ, ಎಲ್ಲ ನನ್ ಕರ್ಮ ಅಂತ ಅನ್ಕೊಂಡಾಗ ನಿನ್ ಬಗ್ಗೆ ಗೊತ್ತಾಯ್ತು. ಆಗ ಅನ್ನಿಸ್ತು ನನ್ಗೆ, ಈ ಊರಲ್ಲಿ ಜಸ್ಟ್ ಒಬ್ಬನೇ ಒಬ್ಬ ಹೀರೋ ಇದ್ದಾನೆ ಅಂತ. ನನಗೇನಾದ್ರೂ ನಿನ್ ಫ್ರೆಂಡ್ಶಿಪ್ ಸಿಕ್ಕಿದಿದ್ರೆ ಆ ಕಥೆನೇ ಬೇರೆ. ಇವಳು ಇದ್ದಾಳೆ ವೇಸ್ಟ್ ಬಾಡಿ, ಅದೇನೋ ಅಂತಾರಲ್ಲ, ಅದೃಷ್ಟ ಬಂದಾಗ ಬಾಗಿಲು ಮುಚ್ಚೋದ್ರು ಅಂತ, ಆ ಕ್ಯಾಟಗರಿಗೆ ಸೇರಿದವಳು ಇವಳು. ಎನಿವೆ, ನೀನಂತೂ ನನ್ನ ಬಾಯ್ ಫ್ರೆಂಡ್ ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಇವಳಿಗೆ ಎಂಗೇಜ್ ಆಗೋಗಿದ್ಯಾ. ಅಟ್ಲೀಸ್ಟ್ ಒಂದೇ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಇಬ್ರು. ಪ್ಲೀಸ್ ಮಿನುಗುತ್ತಾರೆ ಅವ್ರೆ. ಓಕೆ, ತಗೊಳ್ಳೋಣ. ರೆಡಿನಾ? ಸ್ಮೈಲ್ ಮಾಡು. ಅಯ್ಯೋ ಛೇ, ಏನಾಯ್ತು ಮಯೂರಿ? ನನ್ನ ಫೋನ್ ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ಲ, ರೆಸಲ್ಯೂಷನ್ ತುಂಬಾ ಕಡಿಮೆ. ಪ್ರಿಂಟ್ ಹಾಕ್ಸಿದ್ರೆ ಚೆನ್ನಾಗಿ ಬರೋದಿಲ್ಲ. ನಿನ್ ಫೋನ್ ಕ್ಯಾಮ್ರಾ ಹೇಗಿದೆ? ತುಂಬಾ ಚೆನ್ನಾಗಿದೆ, 16 ಮೆಗಾಪಿಕ್ಸೆಲ್. ನನಗೆ ಫೋಟೋ ಅಂದ ತಕ್ಷಣ ಜ್ಞಾಪಕಕ್ಕೆ ಬರೋದು ಬೆಂಗಳೂರಪ್ಪ. ಅಲ್ಲಿ ಎಲ್ಲರ ಹತ್ರನೂ ಡಿಫ್ರೆಂಟ್ ಆಗಿರೋ ಕ್ಯಾಮ್ರಾಸು. ಏನಾದ್ರೂ ಬ್ಯೂಟಿಫುಲ್ ಆಗಿರೋದನ್ನ ನೋಡಿದ್ರೆ ರಪ್ ಅಂತ ಕ್ಯಾಪ್ಚರ್ ಮಾಡ್ಬಿಡ್ತಾರೆ. ಇಲ್ಲಿ ಅದನ್ನೆಲ್ಲ ಎಕ್ಸ್ಪೆಕ್ಟು ಮಾಡಕ್ಕಾಗೋದಿಲ್ಲ. ಇಲ್ಲಿನವ್ರಿಗೆ ಕ್ಯಾಮ್ರಾ ಬಗ್ಗೆ ಗೊತ್ತೇ ಇಲ್ಲ. ಹಲೋ, ಏನ್ ಹಂಗಂದ್ಬಿಟ್ಟೆ? ನಾವು ಯಾರಿಗೂ ಏನು ಕಮ್ಮಿ ಇಲ್ಲ. ನಮ್ಮ ಹತ್ರನೂ ಡಿಜಿಟಲ್ ಕ್ಯಾಮ್ರಾ ಇದೆ. ಬ್ಯೂಟಿಫುಲ್ ಆಗಿರೋದು ನೋಡಿದ ತಕ್ಷಣ ನಾವು ಫೋಟೋ ತೆಗಿತೀವಿ. ಇಲ್ಲಿ ನೋಡು.
ಶಾಕ್ ಆಗೋಯ್ತಾ? ನೀನು ಮಾಡ್ರನ್ ಆದರೆ ನಾನು ಅಲ್ಟ್ರಾ ಮಾಡ್ರನ್. ತಗೋತೀಯ ಫೋಟೋಸ್ನ? ವೈ ನಾಟ್, ಮೈ ಪ್ಲೆಜರ್. ಆದರೆ ಒಂದು ಕಂಡೀಷನ್. ಏನು? ನನಗೆ ನಿನ್ನ ಮೊಬೈಲ್ ನಂಬರ್ ಕೊಡಬೇಕು. ಒಂದು ನಿಮಿಷ ನಿನ್ನ ಫೋನ್ ಕೊಡು. ಓಕೆನಾ? ತಗೋ. ಈಗ ಫೋಟೋಸ್ ತಗೊಳ್ಳೋಣ. ಕೊಡು, ನಾನು ತೆಗಿತೀನಿ. ಸ್ಮೈಲ್ ಮಾಡು. ಜಯಂತ ಬರ್ತಾ ಇದ್ದಾನೆ. ಈಗ ಇವನು ಯಾಕೆ ಬಂದ ಇಲ್ಲಿಗೆ? ನೀವೇನಾದರೂ ಕರೆಸಿದ್ರಾ? ಬಾಯ್ ಮುಚ್ಕೊಂಡು ಕೂತ್ಕೋ. ಮುಚ್ಚ ನನ್ನ ಮಗನೇ. ನಮ್ಮ ಟೆನ್ಷನ್ ನಮ್ಗೆ ಅಂತ ನಾವು ಸಾಯ್ತಾ ಇದ್ರೆ ಈ ಹೊತ್ತಲ್ಲಿ ನೀವು ಎನ್ಕ್ವೈರಿ ಬೇರೆ. ಅವನ್ನ ನಾವು ಕರ್ಸಿದ್ರೆ ಕಳ್ಳರ ಥರ ಈ ಥರ ಔತ್ಕೋತಿದ್ವಾ? ಸಾರಿ ಮಯೂರಿ, ಕೋಪ ಮಾಡ್ಕೋಬೇಡ. ಏನೋ ಟೆನ್ಷನ್ ಅಂದ್ಬಿಟ್ಟೆ ಅಷ್ಟೇ. ಸೈಲೆಂಟಾಗಿ ಕೂತ್ಕೋ. ಅವನೇನಾದ್ರೂ ನೋಡಿದ್ರೆ ನಮ್ಮ ಕತೆ ಮುಗಿದೋಯ್ತು, ಎಡವಟ್ಟಾಗೋಗುತ್ತೆ. ಆಯ್ತಾಯ್ತು. ಅಯ್ಯೋ, ಅಲ್ಲಿ ನೋಡು, ಈ ಕೂತಿ ಯಾಕೆ ಬಂತು ಇಲ್ಲಿಗೆ? ಓ, ಕರಡಿ ಆಲ್ರೆಡಿ ವೇಟಿಂಗ್ ಅಲ್ಲ, ಅದಕ್ಕೆ ಅನ್ಸುತ್ತೆ. ಮೇಘ, ಮನೆಯವರು ಗೊತ್ತಾಗ್ದಂಗೆ ಕದ್ದು ಮುಚ್ಚಿ ಮೀಟಿಂಗ್ ಏನು? ಅವಳ ವೇಷ ನೋಡೆ, ಒಳ್ಳೆ ಸರ್ಕಸ್ ಅಲ್ಲಿ ಬರೋ ಜೋಕರ್ ತರ ಇದ್ದಾಳೆ. ಮಯೂರಿ, ಆ ವಿಷಯ ಬಿಡೆ. ಮೊದಲು ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಏನೇ ಮಾಡೋದು? ಹಾಯ್ ಪುಟ್ಟು. ಸೊಂಟ ಇಡಿಯಟ್, ಕಣ್ಸಲ್ವೇನೋ ನಿನ್ಗೆ? ಬೇಕು ಅಂತ ಡ್ಯಾಶ್ ಹೊಡಿತ್ಯಾ? ನಾನು ಸರಿಯಾಗಿ ಬಂದೆ ಮೇಡಮ್, ನೀವೇ ಸಡನ್ ನುಗ್ಗಿದ್ದು. ಇವ್ರು ರಾಸ್ಕಲ್, ನನ್ಗೆ ಹೆದ್ರು ಉತ್ತರ ಕೊಡ್ತೀಯಾ? ನಾನು ಯಾರು ಅಂತ ಗೊತ್ತೇನೋ ನಿನ್ಗೆ? ಸಾರಿ ಮೇಡಮ್. ಏನ್ ಸಾರಿ ಪೂರಿ? ಚಾರು, ಸಾರಿ ಕೇಳ್ತಾ ಇದಾರಲ್ಲ, ಬಿಡು. ಸುಮ್ನಿರಿ ಜಯಂತವ್ರೆ, ನೀವು ಕರೆಯೋ ನಿಮ್ ಮ್ಯಾನೇಜರ್ನ. ಸಾರಿ ಮೇಡಮ್, ನೀವು ಕೂತ್ಕೊಳ್ಳಿ ಮೇಡಮ್. ನನ್ನ ಸ್ಟೇಟಸ್ ಏನು ಅಂತ ಗೊತ್ತಿಲ್ಲ ಇವನ್ಗೆ, ಮಾತಾಡ್ತಾನೆ. ಕರೆಯೋ ಮ್ಯಾನೇಜರ್ನ. ಸಾರಿ ಮೇಡಮ್. ಮ್ಯಾನೇಜರ್ ರೀ, ಮ್ಯಾನೇಜರ್, ಮ್ಯಾನೇಜರ್, ಮ್ಯಾನೇಜರ್.
ಏನ್ ಮೇಡಮ್ ವಾಟ್ಸಪ್ ಪ್ರಾಬ್ಲಮ್? ನೋಡ್ರಿ ಇವನು ಬೇಕು ಬೇಕು ಅಂತ ಡ್ಯಾಶ್ ಹೊಡೆದು ನನ್ನ ಹತ್ರನೇ ರ್ಯಾಶ್ ಬಿಹೇವ್ ಮಾಡ್ತಾನೆ ರಾಸ್ಕಲ್. ಸರ್ ಇದ್ರಲ್ಲಿ ನಾನು ಶಟ್ ಅಪ್ ಮೇಡಮ್. ಸಾರಿ ಕೇಳು. ಸಾರಿ ಮೇಡಮ್. ಮೇಡಮ್ ಎಲ್ಲ ನೋಡ್ತಿದ್ದಾರೆ, ದೊಡ್ಡ ಇಶ್ಯೂ ಮಾಡಬೇಡಿ ಮೇಡಮ್ ಪ್ಲೀಸ್. ಓಕೆ ಓಕೆ. ಚಾರು ಬಾ. ಬರ್ತಾ ಬರ್ತಾ ನನ್ನಂತ ಮರ್ಯಾದಸ್ತೆ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ದಂಗಾಗೋಗಿದೆ. ಎಲ್ಲೋದ್ರು ಇವರು? ಏನೋ ಮಾಡ್ತಿದ್ದೆ ಟೇಬಲ್ ಕೆಳಗೆ? ಅದು ಪರ್ಸ್ ಕೆಳಗಡೆ ಬಿದ್ದಾಗಿತ್ತು, ಚಿಲ್ಲರೆ ಎತ್ಕೊಂತಿದ್ದೆ. ಏನಿಲ್ಲಿ? ಅದು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದೆ. ಅದು ಸರಿ, ನೀನೇನಿಲ್ಲಿ? ಅದು ಒಂದು ನಿಮಿಷ. ಚಾರು, ಇವ್ ನನ್ನ ಫ್ರೆಂಡ್ ಬಂಟಿ ಅಂತ. ನಮಸ್ಕಾರ ಅದ್ಗೆ. ಅದ್ಕೇನಾ? ನಮಸ್ಕಾರ. ಜಯಂತ್, ಯು ಪ್ಲೀಸ್ ಕ್ಯಾರಿ. ನಾನು ಆಮೇಲೆ ಸಿಗ್ತೀನಿ. ಬಾಯ್. ಬಾಯ್. ಇಲ್ಲಿ ಕೂತ್ಕೊಳ್ಳೋಣ. ಟೇಬಲ್ ಕ್ಲೀನಾಗೇ ಇಲ್ಲ, ಅಲ್ಲಿ ಕೂತ್ಕೊಳ್ಳೋಣ. ಅಯ್ಯೋ, ನನಗೆ ಚಾರು ಅದಕ್ಕೆ ಜ್ಞಾಪಿಸ್ಕೊಂಡ್ರೆ ನಗು ತಡಿಯೋಕೆ ಆಗಲ್ಲ. ಅಯ್ಯೋ ಅವಳ ಸ್ವರೂಪನೋ. ಯಪ್ಪ, ನೀನ್ ಕಾಮಿಕ್ ಬುಕ್ಸ್ ಓದಿದ್ಯಾ? ಹಾ, ಅದ್ರಲ್ಲಿ ಬರೋ ಕಾರ್ಟೂನ್ ಕ್ಯಾರೆಕ್ಟರ್ ತರ ಇದ್ಲವಳು. ಅವಳು ಹೀಗೆ ನೋಡ್ದಾಗ್ಲೇ ಅನ್ಕೊಂಡೆ ಅವಳು ಗ್ಯಾರಂಟಿ ಬೀಳ್ತಾಳೆ ಅಂತ. ಹಂಗೆ ಆಯ್ತು. ಅವಳು ಜಯಂತ್ ಅಣ್ಣನ್ ಹೈಟ್ ಮ್ಯಾಚ್ ಮಾಡಕ್ ಆ ಚಪ್ಪಲಿ ಹಾಕೊಂಡ್ ಬಂದಿರೋದು. ಅಯ್ಯೋ, ಆ ಜಯಂತಂಗೂ ಅವಳಿಗೂ ಎಲ್ಲ ವಿಷಯದಲ್ಲೂ ಮ್ಯಾಚ್ ಆಗುತ್ತೆ. ಅವನೊಂದು ಗಂಡು ಕೋತಿ, ಇವಳೊಂದು ಹೆಣ್ಣು ಕೋತಿ. ಪಾಪ ಕಣೆ, ಇವರಿಬ್ರು ನಡುವೆ ಅವ್ನ ಬೇಟು ಬಲಿ ಪಶು ಆದ. ಪಾಪ ಅವನೇನೋ ತಪ್ಪು ಮಾಡದೆ ಇದ್ರು ಬೈಸ್ಕೊಡೋ ಹಾಗಾಯ್ತು. ಮೇಘ ಆದ್ರೂ ಕಣೆ, ಅಲ್ಲೇ ಇನ್ನೊಂದ್ ಸ್ವಲ್ಪ ತಿದ್ದಿದ್ರೆ ಇನ್ನೂ ಚೆನ್ನಾಗಿ ಮಜಾ ತಗೊಂಬೋದಿತ್ತು. ಆದ್ರೂ ಮಯೂರಿ, ನೀನ್ ತುಂಬಾ ಧೈರ್ಯ ಜಾಸ್ತಿ ಕಣೆ. ಆ ಬಂಟಿನ ಸರಿಯಾಗಿ ಗೂಬೆ ಮಾಡಿದೆ ನೀನು. ಮಿನುಗುತ್ತಾರೆಯವರೇ, ನನ್ನ ಜೊತೆ ಒಂದು ಫೋಟೋ ತೆಗೆಸ್ಕೊತೀರಾ ಪ್ಲೀಸ್ ಅಂತಿದ್ರೆ ಅವನು ಅಂತ ಪೋಸ್ ಕೊಡ್ತಾನೆ ಅಂತಿದ್ದ. ಏನಾದರೂ ಆರ್ಡರ್ ಮಾಡೋಣ? ನೀವೇ ಮಾಡಿ. ವೇಟಾ, ಟು ಚೀಸ್ ಸ್ಯಾಂಡ್ವಿಚ್. ಐಸ್ ಕ್ರೀಮ್. ಓಕೆ, 2 ಐಸ್ ಕ್ರೀಮ್. ಮತ್ತೇನಿವತ್ತು ಡಿಫ್ರೆಂಟಾಗಿ ಡ್ರೆಸ್ ಮಾಡ್ಕೊಂಬಂದಿದ್ಯಾ? ಚೆನ್ನಾಗಿದ್ಯಾ? ಮತ್ತೆ ನೆಕ್ಸ್ಟ್ ಪ್ಲಾನ್ ಏನು? ಪ್ಲ್ಯಾನಾ? ಯಾವುದಕ್ಕೆ? ಮದುವೆ ಆದಮೇಲೆ ಹನಿಮೂನ್ಗೆ. ಎಲ್ಲಿಗೆ ಹೋಗೋಣ? ಊಟಿಗೆ ಹೋಗೋಣವಾ? ಆ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ. ಸಂಜೆ ಆದರೆ ಸಾಕು, ಮಂಜು ಬೀಳ್ತಾ ಇರುತ್ತೆ, ಮೈಯೆಲ್ಲ ನಡಕ್ತಿರುತ್ತೆ, ಜೊತೆಗೆ ನೀವಿರ್ತೀರಾ. ಚಾರು, ಈ ರೀತಿ ಪಬ್ಲಿಕ್ ಪ್ಲೇಸಲ್ಲಿ ಮಾತಾಡಕ್ಕೆ ನಾಚಿಕೆ ಆಗಲ್ವಾ? ಜಯಂತ್, ನೀವು ನನ್ನ ಹಸ್ಬೆಂಡ್ ಆಗೋರು, ನಿಮ್ಮ ಹತ್ರ ಮಾತಾಡಿದ್ರಲ್ಲಿ ತಪ್ಪೇನಿದೆ? ನೋಡ್ ಚಾರು, ಈ ರೀತಿ ಮಾತುಕತೆ ಎಲ್ಲ ನಂಗೆ ಇಷ್ಟ ಆಗಲ್ಲ. ಇವನೆಲ್ಲ ವೇಸ್ಟ್ ಫೆಲೋ ಇದ್ದಂಗಿದ್ದಾನೆ. ಇರ್ಲಿ, ಗಂಡ ಅಂದ್ರೆ ಹೀಗೆ ಇರಬೇಕು. ಆಗ್ಲೇ ಹೇಳಿದ ಮಾತನ್ನ ಕೇಳ್ಕೊಂಡು ಬಿದ್ದಿರೋದು. ಮದ್ವೆ ಆಗ್ಲಿ, ಆಮೇಲೆ ನೋಡ್ಕೋತೀನಿ ಇವನ್ನ. ನನ್ನ ಮಾತಿಂದ ಬೇಜಾರಾಯ್ತಾ? ಅಯ್ಯೋ ಇಲ್ಲಪ್ಪ, ನೀವೊಂದು ಏಟ್ ಹೊಡೆದ್ರು ನಂಗೆ ಏನು ಬೇಜಾರಾಗಲ್ಲ. ಥ್ಯಾಂಕ್ ಯು.
ಯಾಕೆ ಚಾರು? ಐಸ್ ಕ್ರೀಮ್ ನಂಗೆ ತಿನ್ಸಿ. ಚಾರು ನಮ್ಗೆ ಎಂಗೇಜ್ಮೆಂಟ್ ಆಗಿದೆ, ನಂಗೆ ತಿನ್ಸಿ. ಕಿರಿಚಬೇಡ, ತಿನ್ನಿಸ್ತೀನಿ. ಅಷ್ಟೇನಾ? ಎರಡೇ ಸ್ಪೂನಾ? ಇಡಿ, ನಾನು ತಿನ್ನಿಸ್ತೀನಿ. ಬೇಡ ಚಾರು. ಜಯನ್ ತಗೊಳ್ಳಿ. ಏನಾಯ್ತು ಮೇಘ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಮಯೂರಿ, ಥ್ಯಾಂಕ್ ಯು ಸೋ ಮಚ್. ನಾನು ಯಾವ ಚಿಂತೆನೂ ಇಲ್ಲದೆ ಧೈರ್ಯವಾಗಿರೋದು ಅಮ್ಮನ ಜೊತೆ ಬಿಟ್ಟರೆ ನಿನ್ನ ಜೊತೆ ಮಾತ್ರ. ಇವತ್ತು ನೀನಿದ್ದಕ್ಕೆ ನಾನು ಇಲ್ಲಿ ತನಕ ಬಂದಿದ್ದು, ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನೀನು ಇವತ್ತು ಇಲ್ಲದೆ ಹೋಗಿದ್ರೆ ನಾನು ಅದು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ ಮಯೂರಿ. ನನ್ನಲ್ಲೂ ಸ್ವಲ್ಪ ಆತ್ಮವಿಶ್ವಾಸ ಇದೆ, ಧೈರ್ಯ ಇದೆ ಅಂತ ಗೊತ್ತಾಗಿದ್ದು ನಿನ್ನಿಂದಾನೆ. ಥ್ಯಾಂಕ್ ಯು ವೆರಿ ಮಚ್. ಮೇಘ, ಜೀವನ ಅನ್ನೋದು ಹೋರಾಟ. ಈ ಬಂಟಿ ತರದವರು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಬರ್ತಾರೆ, ಹೆದರಿಸ್ತಾರೆ, ಬೆದರಿಸ್ತಾರೆ, ನೀನ್ ಇನ್ನೋಸೆನ್ಸ್ ಅನ್ನ ಮಿಸ್ಯೂಸ್ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಇದು ನಿನ್ನೊಬ್ಳು ಪ್ರಾಬ್ಲಮ್ ಅಲ್ಲ, ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಪ್ರಾಬ್ಲಮ್ ಬರುತ್ತೆ. ಅದನ್ನ ಧೈರ್ಯವಾಗಿ ಎದುರಿಸೋರು ಗೆಲ್ತಾರೆ, ಭಯ ಪಡ್ಕೊಳ್ಳೋರು ಬಲಿ ಆಗ್ತಾರೆ. ನೀನ್ ಆ ಕ್ಯಾಟಗರಿಗೆ ಸೇರ್ಕೋಬೇಡ. ಏನೇ ಬರ್ಲಿ ನಾನು ಎದುರಿಸ್ತೀನಿ ಅಂತ ಮುನ್ನುಗ್ಗು. ಥ್ಯಾಂಕ್ ಯು ಸೋ ಮಚ್ ಮಯೂರಿ. ಯೋ ಮೇಘ, ಸಾಕ್ ಮಾಡೆ ನಿನ್ ಥ್ಯಾಂಕ್ಸ್ ಅನ್ನ. ಇನ್ನು ಆ ಬಂಟಿ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಅದ್ ಸಾಲ್ವ್ ಆದ್ಮೇಲೆ ಒಂದ್ ಲಾರಿ ತುಂಬಾ ಥ್ಯಾಂಕ್ಸ್ ಕಳಿಸ್ಕೊಡು, ನಾ ತಗೋತೀನಿ. ಓಕೆ ಮೇಘ, ಇನ್ನೊಂದು ವಿಷಯ ಗೊತ್ತಾ ನಿಂಗೆ? ಏನು? ಇವತ್ತು ನೀನೊಬ್ಳೆ ಖುಷಿಯಾಗಿರಲ್ಲ, ನಿನ್ ಜೊತೆಗೆ ಇನ್ನೊಬ್ರು ಖುಷಿಯಾಗಿರ್ತಾರೆ. ಹೌದಾ? ಯಾರೇ? ಮೀನಾಕ್ಷಿ ಅತ್ತೆ. ಅವ್ರಿಗೆ ಬಿಟ್ಟಿ ಸೀರೆ ಸಿಗುತ್ತಲ್ಲ, ಅದಕ್ಕೆ ನಡಿ ಹೋಗೋಣ. ಇಷ್ಟೊತ್ತಾದ್ರೂ ಬಂದಿಲ್ಲ. ಪಕ್ಕದಲ್ಲಿರೋ ಮಾರ್ಕೆಟ್ಗೆ ಹೋಗಿ ಬರೋದಕ್ಕೆ ಇಷ್ಟೊತ್ತು ಬೇಕಾ? ಏನ್ ಹುಡುಗಿರೋ ಏನು. ಬಂದ್ರಾ? ಬನ್ನಿ ಬನ್ನಿ ಬನ್ನಿ. ನಿಮ್ ಪರ್ಚೇಸಿಂಗ್ ಎಲ್ಲ ಮುಗಿತಾ? ಮುಗೀತು ಅತ್ತೆ, ತಗೊಳ್ಳಿ. ನನ್ಗೇನಾ? ನಿಮ್ಗೆ ಏನು ಇದೆ ಇದ್ರಲ್ಲಿ? ಮಗನ್ ಎಂಗೇಜ್ಮೆಂಟ್ ಆಯ್ತಲ್ಲ, ಅದಕ್ಕೆ ಕಂಗ್ರಾಚುಲೇಷನ್ಸ್ ಅತ್ತೆ. ಅಯ್ಯಯ್ಯೋ, ಅದನ್ನ ಬರೀ ಬಾಯಲ್ಲಿ ಹೇಳಿದ್ರೆ ಆಗ್ತಿರ್ಲಿಲ್ವೇನಮ್ಮ? ಗಿಫ್ಟ್ ಬೇರೆ ಬೇಕಿತ್ತಾ? ಸುಮ್ಮನೆ ದುಡ್ಡು ದಂಡ ನೋಡು. ಏನ್ ಹುಡುಗಿಯರು ಅಪ್ಪ ನೀವು. ಅತ್ತೆ, ಪ್ರೀತಿಗ್ ಬೆಲೆ ಕಟ್ಟಕ್ಕಾಗತ್ತಾ? ಚಿನ್ನದಂತ ಮಾತು ಹೇಳಿದ್ಯಮ್ಮ. ಮಯೂರಿ, ನೀನ್ ವಯಸ್ಸಲ್ಲಿ ಸಣ್ಣವಳಾದ್ರೂ ತುಂಬಾ ಬುದ್ಧಿವಂತೆ. ಅದ್ ಸರಿ, ಏನಿದೆ ಇದ್ರಲ್ಲಿ? ಬದ್ನೆಕಾಯಿ ಬಜ್ಜಿ. ನಾಟಕ ನೋಡು, ಏನು ಗೊತ್ತಿಲ್ದಿರೋಳ್ ತರ ಆಡೋದ್ ನೋಡು. ಬಾ. ಮಯೂರಿ, ಏನಿದೆ ಇದ್ರಲ್ಲಿ? ಸೀರೆ ಅತ್ತೆ. ಅತ್ತೆ, ಕಲರ್ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ ಕಡೆ ಸಣ್ಣ ಗಿಫ್ಟು. ಅಯ್ಯೋ, ಪ್ರೀತಿನಲ್ಲಿ ಸಣ್ಣದು ದೊಡ್ಡದು ಅಂತೆಲ್ಲ ಇರಲ್ಲ ಅಮ್ಮ. ಮನಸ್ಸು ಮುಖ್ಯ, ಮನಸ್ಸು. ಇರ್ಲಿ ಬಿಡಿ, ಬನ್ನಿ ಕೈಕಾಲು ತೊಳ್ಕೊಳ್ಳಿ. ನಿಮ್ಮಿಬ್ಬರಿಗೂ ತಿನ್ನೋದಕ್ಕೆ ತಿಂಡಿ ಮಾಡ್ಕೊಡ್ತೀನಿ. ಅಯ್ಯೋ ಅತ್ತೆ, ಯಾವಾಗ್ಲೂ ನೀವೇ ಮಾಡ್ತಿರಲ್ಲ, ಇವತ್ ನಾನ್ ಮಾಡ್ತೀನಿ, ನೀವ್ ರೆಸ್ಟ್ ತಗೊಳ್ಳಿ. ನೀ ತಿಂಡಿ ಬೇರೆ ಮಾಡ್ತೀಯಾ? ಸರಿ ಸರಿ, ಅದೇನ್ ಮಾಡ್ತೀಯೋ ಮಾಡಮ್ಮ. ಇವತ್ತು ನಿನ್ ಕೈ ರುಚಿನ ನೋಡ್ಬಿಡ್ತೀನಿ. ಹೋಗೋಗು, ಬೇಗ ಮಾಡು. ಸರಿ ಅತ್ತೆ, ಬಾ ಮೇಘ.
ಮಯೂರಿ ನೋಡೋದಕ್ಕೆ ಸ್ವಲ್ಪ ಹೊರಟಾಗಿದ್ರು ತುಂಬಾ ಒಳ್ಳೆಯವಳು ಅಂತ ಕಾಣಿಸುತ್ತೆ. ಅಮ್ಮ ಎಷ್ಟು ಚೆನ್ನಾಗಿದೆ ಸೀರೆ. ಅಯ್ಯೋ 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 ಅಯ್ಯೋ. ಅವಳ ಸೆಲೆಕ್ಷನ್ ಸೂಪರ್. ಅಬ್ಬಾ ಸೆರ್ಗು. ನಾನೇನೋ ದೊಡ್ಡದಾಗಿ ಮಾಡ್ತೀನಿ ಅಂತ ಬಂದೆ, ಏನ್ ಮಾಡೋದು ಈಗ? ಮಯೂರಿ, ಏನೇ ನೀನು ತಿಂಡಿ ಗಿಂಡಿ ಅಂತೆಲ್ಲ ಹೇಳ್ಬಿಟ್ಟೆ. ಮೇಘ, ಅದಕ್ಕೂ ರೀಸನ್ ಇದೆ ಕಣೆ. ಏನು? ಈಗ ನಾವು ಮನೇಲಿ ಯಾರನ್ನಾದ್ರೂ ಒಬ್ರನ್ನ ನೈಸ್ ಮಾಡಿ ಇಟ್ಕೋಬೇಕು, ಇಲ್ಲ ಅಂದ್ರೆ ಮನೆಯಿಂದ ಹೊರಗಡೆ ಹೋಗೋದು ಕಷ್ಟ, ಆಮೇಲೆ ಬಂಟಿ ಇಶ್ಯೂನ ಸಾಲ್ವ್ ಮಾಡೋದು ಕಷ್ಟ ಆಗುತ್ತೆ.